ಸ್ನೇಹಿತರೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಫೋಕಸ್ ಯೂಟ್ಯೂಬ್ ಚಾನಲ್. ಮೊದಲನೇ ಸರಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ, ಇವತ್ತಿನ ಒಂದು ವಿಷಯ ಏನಂದ್ರೆ, ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರ ಪತ್ನಿಯಾಗಿರ್ತಕ್ಕಂಥ ಚೆನ್ನಮ್ಮನವರ ನಿಧನದ ನಂತರ ಇದೀಗ ಅವರ ಒಂದು ಕುಟುಂಬದ ಆಸ್ತಿಗೆ ಸಂಬಂಧಪಟ್ಟಂತೆ ಕೆಲವೊಂದು ವಿಷಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಒಂದು ಚರ್ಚೆಗೆ ಕಾರಣ ಆಗಿದೆ. ವಿಶೇಷವಾಗಿ ಇಲ್ಲಿ ಎಲ್ಲರಿಗೂ ಕೂಡ ಒಂದು ಕುತೂಹಲ ಮೂಡಿಸ್ತಾ ಇದೆ. ಚೆನ್ನಮ್ಮ ದೇವೇಗೌಡ ಆಸ್ತಿಯಲ್ಲಿ ಅನಿತಾ ಕುಮಾರಸ್ವಾಮಿ ಅವರಿಗಾಗ್ಲಿ ಮತ್ತು ರಾಧಿಕಾ ಕುಮಾರಸ್ವಾಮಿ ಅವರಿಗಾಗ್ಲಿ ಏನಾದರೂ ಹಕ್ಕು ಇದೆಯಾ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ನಾವು ಈ ವಿಷಯದನ್ನ ಇಲ್ಲಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಚೆನ್ನಮ್ಮ ದೇವೇಗೌಡ ಅವರು ಎಚ್ ಡಿ ದೇವೇಗೌಡ ಅವರ ಪತ್ನಿ. ಇದು ನಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಈ ಒಂದು ದಂಪತಿಗೆ 6 ಜನ ಮಕ್ಕಳಿರ್ತಾರೆ. ಅದರಲ್ಲಿ 4 ಜನ ಗಂಡು ಮಕ್ಕಳಿರ್ತಾರೆ ಮತ್ತು 2 ಹೆಣ್ಮಕ್ಳಿರ್ತಾರೆ. ಅದರಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಇದೇ ಒಂದು ಕುಟುಂಬದವರಾಗಿ ಇರ್ತಾರೆ. ಎಚ್ ಡಿ ಕುಮಾರಸ್ವಾಮಿ ಅವರ ಕುಟುಂಬದಲ್ಲಿ ಅನಿತಾ ಕುಮಾರಸ್ವಾಮಿ ಅವರೊಂದಿಗೆ ನಿಖಿಲ್ ಕುಮಾರಸ್ವಾಮಿ ಇರ್ತಾರೆ. ಇನ್ನೊಂದು ಕಡೆ ಏನಾಗುತ್ತೆ ಅಂದರೆ, ಎಚ್ ಡಿ ಕುಮಾರಸ್ವಾಮಿ ಅವರ 2ನೇ ಧರ್ಮಪತ್ನಿಯಾಗಿರುವ ರಾಧಿಕಾ ಕುಮಾರಸ್ವಾಮಿ ಅವರು ಇದ್ದಾರೆ. ಇವರಿಬ್ಬರ ಒಂದು ಜೋಡಿಗೆ ಶಮಿಕಾ ಎಂಬ ಮಗಳು ಕೂಡ ಇದ್ದಾಳೆ ಅಂತ ನಮಗೆ ಸಾರ್ವಜನಿಕವಾಗಿ ಒಂದು ವರದಿ ಇದೆ. ಆದರೆ ಇಲ್ಲಿ ಒಂದು ಪ್ರಮುಖ ವಿಚಾರ ಏನಪ್ಪಾ ಅಂದರೆ, ಚೆನ್ನಮ್ಮ ದೇವೇಗೌಡರ ಆಸ್ತಿ ನೇರವಾಗಿ ಅನಿತಾ ಅವರಿಗೆ ಎಷ್ಟು ಅಥವಾ ರಾಧಿಕಾ ಅವರಿಗೆ ಎಷ್ಟು ಎಂಬ ಹಂಚಿಕೆ ಅಂತಕ್ಕಂಥದ್ದು ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾಗಿ ಅಧಿಕೃತ ದಾಖಲೆ ಆಗಲಿ ಸಾರ್ವಜನಿಕವಾಗಿ ನಮಗೆ ಲಭ್ಯ ಇಲ್ಲ. ಹೀಗಾಗಿ ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿ ಹರಿದಾಡ್ತಿರ್ತಕ್ಕಂತಹ ಈ ಒಂದು ವಿಷಯ, ಈ ಒಂದು ನಿರ್ದಿಷ್ಟ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆ ಮಾಡಿದ್ರೆ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ದಾಖಲೆಗಳು ನಮ್ಮಲ್ಲಿ ಲಭ್ಯ ಇಲ್ಲ. ಇನ್ನು ಚೆನ್ನಮ್ಮ ಅವರ ಹೆಸರಿನಲ್ಲಿ ಕುಟುಂಬದ ಭೂಮಿಗೆ ಸಂಬಂಧಪಟ್ಟಂತೆ ಮತ್ತು ದಾಖಲೆಗಳು ಹಿಂದೆ ಕೂಡ ಸುದ್ದಿಗಳಲ್ಲಿದ್ದು. ಯಾಕೆಂದರೆ 2022ರಲ್ಲಿ ಚೆನ್ನಮ್ಮನವರ ಹೆಸರಲ್ಲಿದ್ದಂತಹ ಕುಟುಂಬದಲ್ಲಿರ್ತಕ್ಕಂತಹ ಭೂಮಿಗೆ ಸಂಬಂಧಪಟ್ಟಂತೆ ಈ ಒಂದು ಇನ್ಕಮ್ ಟ್ಯಾಕ್ಸ್ನಿಂದ ಒಂದು ನೋಟಿಸ್ ಕೂಡ ಬಂದಿತ್ತು. ಅದು ಇಂಡಿಯನ್ ಎಕ್ಸ್‌ಪ್ರೆಸ್ಸಲ್ಲಿ ವರದಿಯಾಗಿತ್ತು. ಈ ಒಂದು ಸಂದರ್ಭದಲ್ಲಿ ಕುಟುಂಬದವರು ಕಾನೂನುಬದ್ಧವಾಗಿ ಉತ್ತರಿಸುವುದಾಗಿ ತಿಳಿಸಿದರು. ಅಂದರೆ ಈ ಒಂದು ಕುಟುಂಬದ ಆಸ್ತಿ ಅಂದರೆ ಕೇವಲ ಹಣ ಆಗಲಿ ಜಮೀನು ಅಲ್ಲ. ಇಲ್ಲಿ ಭೂಮಿಯಾಗಿರಬಹುದು, ಅವರು ಮಾಡಿದಂಥ ಇನ್ವೆಸ್ಟ್ಮೆಂಟ್ಗಳಾಗಿರಬಹುದು, ಅವರ ಇರ್ತಕ್ಕಂಥ ಬಿಲ್ಡಿಂಗ್ಸ್ಗಳಾಗಿರಬಹುದು, ಇನ್ನು ಕುಟುಂಬದ ಹೆಸರಿನಲ್ಲಿರ್ತಕ್ಕಂತಹ ವಿವಿಧ ಆಸ್ತಿ ಪತ್ರಗಳು ಇವೆಲ್ಲವೂ ಕೂಡ ಸೇರಿ ಅವರ ಒಂದು ಪ್ರಾಪರ್ಟಿಗೆ ಬರುತ್ತೆ. ಇವು ಕೇವಲ ಒಂದು ದಾಖಲೆಗಳ ಮೇಲೆ ನಮಗೆ ಅವಲಂಬಿತವಾಗಿ ಇರ್ತವೆ. ಇನ್ನು ಅನಿತಾ ಕುಮಾರಸ್ವಾಮಿಯವರು ಕೂಡ ಇಂದಿನ ಒಂದು ಚುನಾವಣೆ ಅಫಿಡವಿಟ್ಗಳಲ್ಲೂ ಕೂಡ ಒಂದು ದೊಡ್ಡ ಪ್ರಮಾಣದ ಆಸ್ತಿ ವ್ಯವಹಾರಗಳನ್ನು ಅವರು ದಾಖಲೆ ಕೊಟ್ಟಿದ್ದರು. ಉದಾಹರಣೆಗೆ ಈ 2018ರಲ್ಲಿ ಅಫಿಡವಿಟ್ನಲ್ಲಿ ಅವರ ಹೆಸರಲ್ಲಿದ್ದಂತಹ ಚರ ಮತ್ತು ಸ್ಥಿರ ಆಸ್ತಿಗಳ ವಿವರವನ್ನು ಮೈ ನೆಟಾ ಅನ್ನೋದು ದಾಖಲೆ ಮಾಡಿದೆ. ಅವುಗಳಲ್ಲಿ ಚೆನ್ನಮ್ಮ ಅವರಿಂದ ಬಂದ ಆಸ್ತಿ ಎಂದು ಎಲ್ಲೂ ಕೂಡ ಪರಿಗಣನೆ ಮಾಡಿಲ್ಲ. ಹಾಗಾಗಿ ಎಚ್ ಡಿ ದೇವೇಗೌಡ ಅವರ 2024ರ ಲೋಕಸಭಾ ಅಫಿಡವಿಟ್ನಲ್ಲಿ ಕೂಡ ಒಂದು ಘೋಷಿತ ಆಸ್ತಿ ಅಂತ ಹೇಳಿ 217 ಕೋಟಿ ರೂಪಾಯಿ ಅಂತ ಮೈನೆಟಾದಲ್ಲಿ ದಾಖಲೆ ಇದೆ. ಇದು ಕುಮಾರಸ್ವಾಮಿಯವರ ಸ್ವಂತ ಚುನಾವಣಾ ಅಫಿಡವಿಟ್ನ ಆಸ್ತಿ. ಇದರಲ್ಲಿ ಚೆನ್ನಮ್ಮನವರ ವಾರಸುದಾರಿಕೆ ಅಂತ ಎಲ್ಲೂ ಕೂಡ ಇಲ್ಲ. ಈಗ ಈ ಒಂದು ಪರಿಸ್ಥಿತಿ ಮುಖ್ಯ ಏನಪ್ಪಾ ಅಂತಂದರೆ, ಚೆನ್ನಮ್ಮನವರ ಆಸ್ತಿಗೆ ಕಾನೂನಿನಬದ್ಧ ವಾರಸುದಾರರು ಯಾರು? ಇದಕ್ಕೆ ಉತ್ತರ ನೀಡಲು ಆಸ್ತಿಯ ಸ್ವರೂಪ ಆಗಿರಬಹುದು, ಮಾಲೀಕತ್ವದ ದಾಖಲೆಗಳು ವಿಲ್ಲಿದ್ದರೆ ಅವರ ವಿವರ ಮತ್ತು ಅನ್ವಯವಾಗುವ ವಾರಸುದಾರಿಕೆ ಕಾನೂನುಗಳನ್ನು ನಾವು ನೋಡಬೇಕಾಗುತ್ತೆ. ಅದರಲ್ಲಿ ಒಂದೇನಪ್ಪ ಅಂದರೆ, ಕುಟುಂಬದ ಸದಸ್ಯರ ಸೊಸೆ ಎಂಬ ಕಾರಣಕ್ಕೆ ಮಾತ್ರ ಆಸ್ತಿಯಲ್ಲಿ ನಿರ್ದಿಷ್ಟವಾಗಿ ನೇರ ಹಕ್ಕು ಎಷ್ಟು ಎಂಬುದನ್ನು ನಾವು ಉಲ್ಲೇಖ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅನಿತಾ ಕುಮಾರಸ್ವಾಮಿಗಾಗಲಿ ರಾಧಿಕಾ ಕುಮಾರಸ್ವಾಮಿ ಅವ್ರಿಗಾಗಲಿ ಇಂತಿಷ್ಟೇ ಸಂಖ್ಯೆ ಇದೆ ಅಂತ ನಾವು ಹೇಳೋದು ತಪ್ಪಾಗುತ್ತೆ. ಯಾಕೆಂದರೆ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ನಿಖರವಾದ ಹಂಚಿಕೆ ಇಲ್ಲಿ ನಮಗೆ ಆ ದಾಖಲೆಗಳು ಲಭ್ಯ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಯಾವುದಾದರೂ ಅಧಿಕೃತ ಆಸ್ತಿಗಳಾಗಲಿ ಅಥವಾ ಮಾನ್ಯವಾಗಿರ್ತಕ್ಕಂಥ ವಿಲ್ಗಳೇನಾದರೂ ಹೊರಬಿದ್ದರೆ ಮಾತ್ರ ಇದರಿಂದ ನಮಗೆ ಗೊತ್ತಾಗುತ್ತೆ. ಅದು ಕೂಡ ಈ ಒಂದು ಸಂದರ್ಭದಲ್ಲಿ ಏನಪ್ಪ ಅಂತಂದರೆ, ಕುಮಾರಸ್ವಾಮಿಯವರು ರಾಧಿಕಾ ಕುಮಾರಸ್ವಾಮಿಯವರನ್ನು ಮದುವೆ ಆಗಿದ್ದು ಚೆನ್ನಮ್ಮನವರಿಗೆ ಸ್ವಲ್ಪವೂ ಕೂಡ ಇಷ್ಟ ಇರಲಿಲ್ಲ. ಅವರು ಸೊಸೆ ಅಂತ ಅವರನ್ನು ಆಕ್ಸೆಪ್ಟ್ ಮಾಡಿರಲಿಲ್ಲ. ಇವರ ಒಂದು ಪ್ರಕಾರ ಅವರ ಸೊಸೆ ಅನಿತಾ ಕುಮಾರಸ್ವಾಮಿ ಅಷ್ಟೇ ಅಂತ ಅವರು ಭಾವಿಸಿದರು. ಇವಾಗ ರಾಧಿಕಾ ಕುಮಾರಸ್ವಾಮಿಯನ್ನು ಅವ್ರು ಯಾವತ್ತೂ ಕೂಡ ತನ್ನ
ಒಂದು ಸೊಸೆ ಅಂತ ಅವರು ಅಕ್ಸೆಪ್ಟ್ ಮಾಡೇ ಇರಲಿಲ್ಲ. ಸೊ ಇದನ್ನು ನಾವು ನೋಡಿದ್ರೆ ಇಲ್ಲಿ ರಾಧಿಕಾ ಕುಮಾರಸ್ವಾಮಿಯವರು ಇಲ್ಲಿ ಯಾವುದೇ ರೀತಿಯಾದಂತಹ ಚೆನ್ನಮ್ಮನವರ ಆಸ್ತಿಗೆ ಅವರಿಗೆ ವಾರಸುದಾರತ್ವ ಸಿಗೋಕ್ಕೆ ಸಾಧ್ಯ ಇಲ್ಲ. ಇನ್ನು ಮುಂದೆ ಏನಾದರೂ ಅಧಿಕೃತ ದಾಖಲೆ ಆಗಿರ್ಬೋದು ಅಥವಾ ಕುಟುಂಬದ ಕಡೆಯಿಂದ ಏನಾದರೂ ಸ್ಪಷ್ಟ ಮಾಹಿತಿ ಏನಾದರೂ ಹೊರಬಂದರೆ ಆಗ ಯಾರು ಎಷ್ಟು ಆಸ್ತಿನ ಪಡ್ಕೊಳ್ತಾರೆ ಅಂತಕ್ಕಂಥದ್ದು ನಾವು ತಿಳಿಬೋದು. ಆದರೆ ಈಗಿನ ಒಂದು ಮಾಹಿತಿಯ ಒಂದು ಆಧಾರವಾಗಿ ನಾವು ನೋಡೋದಾದರೆ ಅನಿತಾ ಕುಮಾರಸ್ವಾಮಿಗೆ ಇಷ್ಟೇ ಕೋಟಿ ಇದೆ ಅಥವಾ ರಾಧಿಕಾ ಕುಮಾರಸ್ವಾಮಿ ಅವರಿಗೆ ಎಷ್ಟು ಕೋಟಿ ಇದೆ ಅಂತ ಇಲ್ಲಿ ಯಾವುದೇ ರೀತಿಯಾಗಿ ಸಾರ್ವಜನಿಕ ಒಂದು ದಾಖಲೆ ನಮಗೆ ಸಿಕ್ಕಿಲ್ಲ. ಹೀಗಾಗಿ ಸಾಮಾಜಿಕ ಜಾಲತಾಣದ ವದಂತಿಗಿಂತ ಅಧಿಕೃತ ಮಾಹಿತಿಗಳನ್ನು ನಾವು ನಂಬೋದು ಇಲ್ಲಿ ತುಂಬ ಮುಖ್ಯವಾಗಿರುತ್ತೆ. ಚೆನ್ನಮ್ಮ ದೇವೇಗೌಡರ ಆಸ್ತಿ ಕುರಿತು ಯಾವುದೇ ರೀತಿಯಾದಂತಹ ಒಂದು ಅಧಿಕೃತ ಮಾಹಿತಿ ನಮ್ಮಲ್ಲಿ ಲಭ್ಯ ಇಲ್ಲ. ನಮಗೆಲ್ರಿಗೂ ಗೊತ್ತಿರುವ ಹಾಗೆ ಈ ಒಂದು ದೇವೇಗೌಡ ಅವರ ಕುಟುಂಬ ಅಂತಕ್ಕಂಥದ್ದು ಇವತ್ತಿನಿಂದ ಅಲ್ಲ, ತುಂಬ ಒಂದು ವರ್ಷಗಳಿಂದ ಅವರು ತಮ್ಮ ಜೀವನವೆಲ್ಲವನ್ನು ಕೂಡ ರಾಜಕೀಯದಲ್ಲೇ ಸಾಗಿಸಿರ್ತಾರೆ. ಆದಾಗ್ಯೂ ಕೂಡ ಚೆನ್ನಮ್ಮನವರು ತಮ್ಮ ಒಂದು ಹಾದಿಯಲ್ಲಿ ಎಲ್ಲ ಮಕ್ಕಳನ್ನು ಕೂಡ ಒಂದೇ ರೀತಿಯಾಗಿ ಅವರು ನೋಡಿರ್ತಾರೆ. ಅವರಲ್ಲಿರ್ತಕ್ಕಂಥ ಒಂದು ಸಂಸ್ಕಾರವನ್ನು ನಾವು ನೋಡಿದ್ರೆ ಪ್ರಜ್ವಲ್ ರೇವಣ್ಣನವ್ರನ್ನ ಬಿಟ್ಟರೆ ಬೇರೆ ಯಾರೂ ಕೂಡ ಯಾವುದೇ ಒಂದು ಕೇಸಲ್ಲಾಗಲಿ ಅವರು ಒಳಗಡೆ ಹೋಗಿಲ್ಲ. ಅದೇ ರೀತಿ ಕುಮಾರಸ್ವಾಮಿಯವರು ಆಗಿರ್ಬೋದು ಅಥವಾ ನಿಖಿಲ್ ಕುಮಾರಸ್ವಾಮಿಯವರಾಗಿರ್ಬೋದು ಒಳ್ಳೆಯ ಒಂದು ಸಮಾಜ ಸೇವಕರೇ ಇವರು ಆಗಿದ್ದರು ಯಾವತ್ತೂ ಕೂಡ ಅಂತ ಹೇಳ್ತಾ ನೋಡೋಣ ಮುಂದೆ ಏನಾದರೂ ಇದ್ರ ಬಗ್ಗೆ ಏನಾದರೂ ಹೊಸ ಅಪ್ಡೇಟ್ ಬಂದರೆ ಖಂಡಿತವಾಗಿ ನಾನು ಇದ್ರ ಬಗ್ಗೆ ನಿಮಗೆ ಮಾಹಿತಿನ ಕೊಡ್ತೀನಿ. ಸೊ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೊಸ ಏನಾದ್ರು ಅಪ್ಡೇಟ್ ಬಂತಂದರೆ ಖಂಡಿತವಾಗಿ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.